Thank you. Hello everyone. Good afternoon. Thank you so much for coming here. My name is Vimal Rajanta and I'm an IT person. So software ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. Then I had this interest in storytelling and so learned editing ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ ಸ್ಲೋ ಆಗಿ ಕತೆ ಬರೆದ್ಬಿಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. Slowly those short films started getting tractions in internet and we started posting everything on YouTube. ಆಮೇಲೆ 4 minutes, 10 minutes, 15 minutes, 20 minutes ಅಂತ we started increasing our duration. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಲೈಕ್ ಅ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ಗಾಟ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಅದು ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ, ಬಟ್ ದಟ್ ವಾಸ್ ಆಲ್ ಇನ್ ಇಂಗ್ಲೀಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್, ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ಯು ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲೆಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದರು. ದೆನ್ ಐ ಟುಕ್ 6 months ಟೈಮ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ತಗೊಂಡು ಬರೋದು. ಬಿಕಾಸ್ a girl from North India, boy from South India, they meet in Bangalore. That's the one line of the story. So I was like, she has to talk in Kannada, he has to talk in Kannada. Adu correct agi irbeku, adukenu logic kodana anta we tried and we spoke to multiple people and then we found some good reason to get that done. So amele it started, but it didn't go well. So slowly the producer started backing off because there were a lot of questions, lot of doubts, and then we started changing multiple teams, multiple heroes and heroines cast, everything. Then we left the project alone. Amele matte we came back and then we met Ashwini and she was like a backbone for our project. She just saw the movie and she loved it and she said that we're gonna do much better than this, and to entire visuals, entire story ella change ಮಾಡಿ we made everything better. Then we proceed forward. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇತ್ತು ಬಿಕಾಸ್ ಆಫ್ ದ ಲೊಕೇಶನ್ ಇಶ್ಯೂಸ್. ಸೊ ಫಾರ್ ಲೈಕ್ 50-55 ಲೊಕೇಶನ್ ಇನ್ ಬ್ಯಾಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ದೆನ್ ಸುಜಿನಿತ್ ಗಾಟ್ ಆನ್ ಬೋರ್ಡೆಡ್. ಆಮೇಲೆ ದ ಮೂವಿ ನೆವರ್ ಸ್ಟಾಪ್ಡ್. ಸೊ ಹೀ ಈಸ್ ಲೈಕ್ ಎ ಲಕ್ಕಿ ಚಾಮ್ ಫಾರ್ ಅಸ್ ಆ್ಯಂಡ್ ಹಿ ಹೆಲ್ಪ್ಡ್ ಅಸ್ ಅ ಲಾಟ್. ಅಶ್ವಿನಿ ಹೆಲ್ಪ್ಡ್ ಅಸ್ ಅ ಲಾಟ್. Then I have my DOP and I have my assistant director. Ashti is our team. Just 6 members, 4 members behind the camera, 2 members in front of the camera. So we were like 60 days in and around Bangalore. We shot wherever we could. So idರಲ್ಲಿ ನೀವು ನೋಡಿರೋದ್ರಲ್ಲಿ close to 40% mobile shots ಇದೆ sir. So that's how we made it, and I hope you all have enjoyed the content that we have shown you. Thanks. ಸಬ್ಜೆಕ್ಟ್ ನಿಮ್ಮ ಐಟಿ ನಡೆದಿದ್ದೇನಾ ಅಥವಾ ನಿಮ್ಮಲ್ಲೇ ನಡೆದಿದೆ? ಇದೆ sir. My wife, she is from Delhi. ಇವರು ಭಯ ಪಟ್ಟು ಅದು ನೋಡ್ತಿದ್ರೆ ಶಾಸ್ತ್ರ ವಿಡಿಯೋ ಇರುತ್ತೆ ಅನ್ಕೊಂಡಿದ್ದೆ. ಇದೆ sir. ಅಂದರೆ ಫಸ್ಟ್ ಸಿನಿಮಾ ಅಲ್ವ ಸರ್, ಸೊ ಯು ಹ್ಯಾವ್ ಟು ಟೆಲ್ ಅ ಸ್ಟೋರಿ ಫ್ರಮ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದಿಂದ ಒಂದು ಕತೆ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳ್ತೀರಾ ನೀವು. ಸೊ ಐ ಟುಕ್ ಇನ್ಸ್ಪಿರೇಷನ್ ಫ್ರಮ್ ಮೈ ಲೈಫ್. ಬಟ್ ಏನಂದರೆ ವಿ ಹ್ಯಾಡ್ ಲಾಟ್ ಆಫ್ ಇಂಟರ್ವ್ಯೂಸ್, ವಿ ಹ್ಯಾಡ್ ಲಾಟ್ ಆಫ್ ಏನೋ ತುಂಬ ರಿಸರ್ಚ್ ಮಾಡಿ ಒಂದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಆಗ್ತಾರೆ. ಬಟ್ ಬಿಯಾಂಡ್ ದಟ್ ದೆರ್ ಇಸ್ ಸಮಥಿಂಗ್ ದಟ್ ಪುಲ್ಸ್ ದೆಮ್ ಟುಗೆದರ್. ವಾಟ್ ಈಸ್ ದಟ್? ಅದು ಹೇಳಕ್ಕೆ ಒಂದೇನಂದ್ರೆ ಸೌತ್ ಇಂಡಿಯಾದಲ್ಲಿ ಎರಡು ಫೀಲಿಂಗ್ ತಿನ್ನಲ್ಲ. ಅದೇ ಹೇಳ್ಬಾರ್ದು, ನೆಗೆಟಿವ್ ಇದೆ ಅಲ್ಲ, ಆ ಪದಗಳು ಬಳಸಬಾರ್ದಾಗಿತ್ತು ಅಂತ ಅಂದ್ರೆ ಅದಕ್ಕೆ ಹೀರೋನು ಕೌಂಟರ್ ಕೊಡಲ್ಲ, ನೀವು ಸಿಂಗಲ್ ಮಾಡ್ದಂಗಿದೆ. ಅವ್ರು ಸೌತ್ ಇಂಡಿಯಾ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ಎಸ್ ಸರ್. ಅದೇ ಅದೇ ಹೀರೋ ಸರ್ ಅಟ್ಯಾಕ್ ಮಾಡ್ತಾರೆ. ಆಗಿದ್ದಾರೆ ಸರ್, ಅದು ಸಿನಿಮಾದಲ್ಲಿ ಇಟ್ಟಿದ್ವಿ. ನಮ್ಗೆ ಎಲ್ಲಿ ಕಾಣ್ಬೇಕಲ್ಲ, ಇಲ್ಲಿ ಜಸ್ಟಿಫಿಕೇಶನ್ ಇಲ್ಲ. ಹೌದು ಸರ್, ಸಾರಿ. ಕ್ಯಾಮ್ರಾ ಚೆನ್ನಾಗಿ ಥ್ಯಾಂಕ್ ಯು ಸರ್. ಬೆಂಗಳೂರು ಫೈಟ್ ಸೀನ್ ಇದೆ ಸರ್, ಫುಲ್ ಮಾಡಿದ್ವಿ ಸರ್. ಆ ಬ್ರಿಗೇಡ್ ರೋಡ್ ಸಾಂಗ್ ಮಾತ್ರ 11 nights ಆಯ್ತು ಸರ್. ಕ್ಲೋಸ್ ಟು ಡೈಲಿ ಒಂದು 10 kilometer ನಡ್ಕೊಂಡು ಒಂದೇ ತರ ಫೀಲ್ ಆಗ್ತದೆ ಸರ್. ಅದೇ ಮ್ಯಾಮ್, ಸಿನಿಮಾ ಆ ಫ್ಲೋ ಅಲ್ಲಿ ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ವಿ ಸ್ಟೇಜ್ಡ್ ಇಟ್ ದ ವೇ ವಿ ಪ್ಲೇಸ್ಡ್ ಇಟ್ ಇನ್ ದ ಮೂವಿ ಅಲ್ವಾ, ಅದೇ ಮುಂಚೆ ಅಂದರೆ ದ ಹೋಲ್ ಮೂವಿ ಈಸ್ ಲೈಕ್ 14 montages ಇದೆ, 18 scenes ಇದೆ ಅಷ್ಟೇ. ಸಾಂಗ್ಸ್ ಅಂದಾಗ ಸ್ವಲ್ಪ ಇನ್ನೂ ಕಲರ್ಫುಲ್ ಆಗಿರುತ್ತಲ್ಲ, ಅದಕ್ಕೆ ನಂಗೆ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇದ್ದಂಗೆ ಫೀಲ್ ಆಯ್ತು. ಎಲ್ಲ 4 ಸಾಂಗ್ ಹಂಗೆ ಸೇಮ್ ಟು ಸೇಮ್ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಎಂಡ್ ಒಂದೇ ಫೀಲ್ ಆಗೋಯ್ತು ಹೌದಾ? ಸಾಂಗ್. ಮೇ ಬಿ ಮೂವಿ ಜೊತೆ ನೋಡಿದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಅಂದ್ರೆ ಕಂಪ್ಲೀಟ್ ಬೆಂಗಳೂರನ್ನೇ ತೋರಿಸಿದ್ದೀರಾ ಹೇಗೆ? ಎಸ್ ಮ್ಯಾಮ್, ಕಂಪ್ಲೀಟ್ ಬ್ಯಾಂಗ್ಳೂರ್.
ಸಿನಿಮಾ ಏನು ಲೆಂತ್ ಇದೆ? First half 1 hour ಇದೆ ಸರ್, ಸೆಕೆಂಡ್ ಹಾಫ್ 1 hour 6 minutes ಇದೆ, and the whole movie comes. 87 minutes ತಾನೆ? 87 minutes. That was a pilot movie sir. ಅಲ್ಲಿರೋ ಕಂಟೆಂಟ್ಸ್ ಇದು ಇದೆಯಾ ಅಂತ? ಇಲ್ಲ ಸರ್, ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಇದು 2 hours 10 minutes ಬರುತ್ತಲ್ವಾ, ಸೊ 40 minutes we improved it, and every single scene has been enhanced for the to resonate with Rewritten your own story. yes sir. So many artists are. Only actually 3 characters are there sir. One is Monisha, another one is Karthik, and third one most important thing is Bangalore city. So ಈ 3 ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದ್ದೀವಿ ಸರ್. ಜಾಬಲ್ಲಿ ಇದೆ ಈಗ ಇರ್ತೀರಾ ಅಥವಾ ಬಿಟ್ಬಿಡ್ತೀನಾ ಬರ್ತೀನಿ? ಇದು ಗೊತ್ತಾದ್ರೆ ಕಲ್ಸ್ಬಿಡ್ತಾರೆ. ಈ ಅಶ್ವಿನಿ ಅಂದ್ರಲ್ಲ ಯಾರು ಸರ್? ಅವರೇನಾ? ಅಶ್ವಿನಿ ಶನಾಯ್, ಸುಜನಿತ್ ಶೆಟ್ಟಿ. PVR ಹೇಗೆ ಟೈ ಅಪ್ ಆಯ್ತು ನಿಮಗೆ? ಸರ್ ದಟ್ಸ್ ಅನ್ ಅಮೇಸಿಂಗ್ ಕ್ವಶನ್. ಸೊ ಸಿನಿಮಾ ಆದಮೇಲೆ ಫಸ್ಟ್ ಕಾಪಿ ಬಂತು ಸರ್. ಬಂದಮೇಲೆ ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅವರ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಗಾಂಧಿನಗರಲ್ಲೆಲ್ಲ ಹುಡುಕ್ತಾ ಇದ್ವಿ. ಓವರ್ ಹೆಡ್ ಸೀನ್ ಅವರ್ ಕಂಟೆಂಟ್, ಇಲ್ಲ ಸರ್ ಇದು ಮಲ್ಟಿಪ್ಲೆಕ್ಸ್ ಕಂಟೆಂಟೇ ಇದು, ಇದ್ರ ಮೇಲೆ ಸಿಂಗಲ್ ಸ್ಕ್ರೀನ್ ಎಲ್ಲ ಸಿನಿಮಾ ಹೋಗಲ್ಲ. ಎವ್ರಿಬಡಿ ಹ್ಯಾಡ್ ದ ಸೇಮ್ ಒಪಿನಿಯನ್. ದೆನ್ ಐ ವೆಂಟ್ ಅಂಡ್ ಸ್ಪೋಕ್ ಟು ಮೈ ಸ್ಟೇಕ್ ಹೋಲ್ಡರ್ಸ್. ಅವ್ರೇನಂದ್ರೆ ನೀವು ವೈ ಡೋಂಟ್ ಯು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದೆಮ್ ಅಂತ. ಸೊ ಮೆಸೇಜಸ್ ಕಾಲ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಬಟ್ ಏನು ರೆಸ್ಪಾಂಡ್ ಏನು ಬರ್ತಾ ಇಲ್ಲ. ಸರ್ ಹೌ ಟು ಗೆಟ್ ದೇರ್ ಅಟೆನ್ಷನ್, ಐ ಥಿಂಕ್ ದೇ ವುಡ್ ಲವ್ ದಿಸ್ ಕಾಂಟೆಂಟ್ ಅಂದ್ಬಿಟ್ಟು ವಿ ಕ್ರಿಯೇಟೆಡ್ ಅ ಪೋಸ್ಟರ್. ಆಮೇಲೆ ವಿ ಸೆಂಡ್ ಇಟ್ ಟು ದ ಪ್ರೋಗ್ರಾಮ್ ಹೆಡ್. ಇಮಿಡಿಯೇಟ್ಲಿ ಸಾ ದ ಪೋಸ್ಟರ್ ಇನ್ ಸೆಟ್ ದಟ್ ನಾಳೆ ನಾನು ಕಾಲ್ ಮಾಡ್ತೀನಿ ಅಂದರು. ಅಗೇನ್ 3-4 days ವಿ ಫಾಲೋಡ್ ಅಪ್. ಒನ್ ಡೇ ಹಿ ಕೇಮ್ ಅಂಡ್ ಸೆಟ್ ದಟ್ ಓಕೆ ಬನ್ನಿ, ಇಲ್ಲಿ MG ರೋಡಲ್ಲಿ ಆಫೀಸ್ ಇದೆ, ಬನ್ನಿ ಸಿಗೋಣ ಅಂದ್ಬಿಟ್ಟು. ಹಿ ಜಸ್ಟ್ ಕೇಮ್ ಅಂಡ್ ಹಿ ಸಾ ದ ಮೂವಿ ಆ್ಯಂಡ್ ದೆನ್ ಹಿ ಆಸ್ಕ್ಡ್ ಮಿ ಸೆಟ್ ನಾವು ನಿಮಗೆ ಸಜೆಷನ್ಸ್ ಹೇಳ್ತೀವಿ, ಚೇಂಜಸ್ ಹೇಳ್ತೀವಿ, ಆರ್ ಯು ಓಕೆ ವಿತ್ ದಟ್? ಇಲ್ಲಾಂದರೆ ಸಿನಿಮಾ ಬೇಡ ನಮಗೆ, ವಿ ಹ್ಯಾವ್ ಅವರ್ ಓನ್ ರೆಪ್ಯುಟೇಷನ್. ತುಂಬ ಸಿನಿಮಾಸ್ ನಮ್ಮ ಹತ್ರ ಅಪ್ರೋಚ್ ಮಾಡ್ತಾ ಇದ್ದಾರೆ, ಬಟ್ ನಾವೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ವಿ. ಯಾರು ಹೇಳಿದ್ದು ಸರ್? ಆ ಪ್ರೋಗ್ರಾಮ್ ಹೆಡ್ ಅವರು ಹೇಳಿದ್ರು ಮ್ಯಾಮ್. ಸೊ ಅವರದ್ದು ನಾವು ಹೇಳೋದು ನೀವು ಕೇಳ್ಕೊಂಡ್ರೆ ವಿ ವಿಲ್ ಬಿ ಏಬಲ್ ಟು ಟೇಕ್ ದಿಸ್ ಮೂವಿ ಅಂತ ಹೇಳಿದ್ರು. ದೆನ್ ಏನಾದ್ರು ಟ್ರೈಲರ್ ಇದ್ರೆ ತೋರಿಸಿ ಅಂದ್ರೆ ವಿ ಹ್ಯಾವ್ ಶೋನ್ ದ ಸಾಂಗ್. ಹಿ ಲೈಕ್ ಇಟ್ ಇನ್ ಸೆಟ್ ಓಕೆ ಐ ಕಮ್ ವಿತ್ ಮೈ ಪಾರ್ಟಿಸ್, ವಿಲ್ ಸಿಟ್ ವಿತ್ ಇನ್ PVR itself, ವಿಲ್ ವಾಚ್ ದ ಮೂವಿ ಅಂತ ಹೇಳ್ಬಿಟ್ಟು. ದೆನ್ ಆಫ್ಟರ್ 3-4 days ಲೇಟರ್ ಹಿ ಕೇಮ್ ಅಂಡ್ ಹಿ ಸ್ಯಾಟ್ ವಿತ್ ಅಸ್. ಹಿ ಸಾ ದ ಮೂವಿ. ಫಸ್ಟ್ ಹಾಫ್ ನೋಡಿದ್ರು, ಬ್ರೇಕ್ ಏನು ಬೇಡ ಕಂಟಿನ್ಯೂ ಅಂದರು. ಸೆಕೆಂಡ್ ಹಾಫ್ ಆಯಿತು. ಐ ಟುಕ್ ಮೈ ಪೆನ್ ಆ್ಯಂಡ್ ಪೇಪರ್ ಆ್ಯಂಡ್ ಐ ವಾಸ್ ವೇಟಿಂಗ್ ಏನು ಚೇಂಜ್ ಹೇಳ್ತಾರೆ, ಏನಾದ್ರು ಕಟ್ ಮಾಡೋಕ್ಕೆ ಹೇಳ್ತಾರೆ ಅಂತ. ಒಂದು 30-40 seconds ಕಂಪ್ಲೀಟ್ ಸೈಲೆನ್ಸ್ ಇತ್ತು. ಐ ಥಿಂಕ್ ದೇ ಡಿಂಟ್ ಲೈಕ್ ಇಟ್ ಅಂತ ಅನ್ಕೊಂಡೆ. ದೆನ್ ಹಿ ಸ್ಲೋಲಿ ಸ್ಟಾರ್ಟೆಡ್, ಯಾರು ಹೇಳಿದ್ದು ನಿಮಗೆ ಸಿನಿಮಾ ಓನ್ಲಿ ಫಾರ್ ಜೆನ್ಜಿ ಅಂತ, ಈವನ್ ಐ ಆಮ್ ಏಬಲ್ ಟು ಕನೆಕ್ಟ್ ದಿಸ್ ಅಂತ. ದೆನ್ ಐ ಅಂಡರ್ಸ್ಟುಡ್ ದಟ್ ಓಕೆ ಹಿ ಲೈಕ್ ದ ಕಂಟೆಂಟ್ ಅಂದ್ಬಿಟ್ಟು. ಸೊ ಕ್ಲೋಸ್ ಟು 5 minutes ಹಿ ವಾಸ್ ಟಾಕಿಂಗ್ ಅಬೌಟ್ ದ ಮೂವಿ ಆ್ಯಂಡ್ 6th minute he said ಓಕೆ ವಿ ಲವ್ ಟು ಟೇಕ್ ದಿಸ್ ಮೂವಿ, ಚೇಂಜಸ್ ಏನು ಬೇಡ, ಒಳ್ಳೆ ಹ್ಯಾಂಗ್ ಓವರ್ ಇದೆ, ಸೆಂಡ್ ಇಟ್ ಟು ಸೆನ್ಸರ್ ಅಂತ ಹೇಳಿದ್ರು ಸರ್. ಸಿನ್ಸ್ ದೆನ್ ಹೀಸ್ ಬಿನ್ ಸಪೋರ್ಟಿಂಗ್ ಎಸ್ ಅ ಲಾಟ್. ಓನ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ತಾರಾ ಅಥವಾ ನಿಮಗೆ ಪರ್ಚೇಸ್ ಆ ಥರದಲ್ಲಿ ಏನಾದ್ರು ಸಿಗ್ತಾರಾ? Sir, he's helping us in promotions, marketing, and he's helping us in PR activities. ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಈ ಬಿಸ್ನೆಸ್ ವೈಸ್ ಏನಾಗಿದೆ? ಫೈನಾನ್ಷಿಯಲ್ Business ಇಂಟೆಲಿಜೆನ್ಸ್ ಏನಿದೆ? ಇಲ್ಲ ಸರ್, ಟಿಲ್ ನೌ ದರ್ ಇಸ್ ನಥಿಂಗ್. ಇದೆಲ್ಲ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಖರ್ಚಾಗ್ತದೆ? ಸುಮಾರು ಆಗಿದೆ ಸರ್. ಅಂದರೆ ಲೈಕ್ ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ ಸೋ ಫಾರ್ ವಿ ಹ್ಯಾವ್ ಲೈಕ್ 30 lakhs ಬಜೆಟ್ ಇಟ್ಕೊಂಡಿದ್ವಿ. ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಮೊಬೈಲ್ ಇರ್ಬೋದು ಟೆಕ್ನಿಕಲ್ ಆಗಿ ಯಾವ ಮೊಬೈಲ್? So we had iPhone 15 Pro Max with the external SSD. ಅದ್ರ ಒಳಗಡೆ ನಿಮಗೆ ಪೇಯ್ಡ್ ಆ್ಯಪ್ಸ್ ಬರುತ್ತೆ ಸರ್. ಸೊ ಓನ್ಲಿ ದ Pro Max has the ability to give you ProRes RAW format. ಅದು MOV ಫಾರ್ಮೆಟಲ್ಲಿ ಬರುತ್ತೆ, ವಿಚ್ ವಿ ಹ್ಯಾವ್ ಬಿನ್ ಯೂಸಿಂಗ್ ಫ್ರಮ್ ದ ಬಿಗ್ನಿಂಗ್. ಇವನ್ ಸಿನಿಮಾ ಕ್ಯಾಮ್ರಾದಲ್ಲಿ ನಿಮಗೆ MOV ಫಾರ್ಮೆಟೇ ನಾವು ಯೂಸ್ ಮಾಡಿದ್ವಿ. ಸೊ ಆ ಕ್ಯಾಮ್ರಾಗೆ ಒಂದು ಗಿಂಬಲ್ ಇರುತ್ತೆ, ಅದಕ್ಕೊಂದು ಲೆನ್ಸ್ ಇರುತ್ತೆ. ಸೊ ಆ ಥರ ಫಾರ್ಮೆಟಲ್ಲಿ ವಿ ಯೂಸ್ಡ್. ಆ ಸಬ್ಜೆಕ್ಟ್ ನಿಮ್ಮ ವೈಫ್ ಹೌದು ಬನ್ನಿ. ಕ್ಲೈಮ್ಯಾಕ್ಸ್ ಅದೇ ಥರ ಇದೆಯಾ ಬೇರೆ? ಇಲ್ಲಿ ಕಂಪ್ಲೀಟ್ ಡಿಫ್ರೆನ್ಸ್. We dramatize the movie. ಇಡೀ ಸಿನಿಮಾ ಎರಡೇ ಕ್ಯಾರೆಕ್ಟರ್ ಅಂದಾಗ ಆಡಿಯನ್ಸ್ ಕೂರ್ಸೋದು ಸ್ವಲ್ಪ ಟಫ್. ಸೊ ಆ ಥರದ ಕಂಟೆಂಟ್, ಆ ಥರ ಪಾಯಿಂಟ್ಸ್. ಅದೇ ಸರ್, ದಟ್ ಈಸ್ ದ ರೀಸನ್ ವೈ ವಿ ಮೇಡ್ ದ ಪೈಲಟ್. ಸೊ ಎರಡೇ ಕ್ಯಾರೆಕ್ಟರ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತ ಒಂದು ಡೌಟ್ ಇತ್ತು. ಸೊ ವಿ ಮೇಡ್ ದ ಪೈಲಟ್ ಆ್ಯಂಡ್ ದೆನ್ ವಿ ರಿಲೀಸ್ ಇಟ್ ಟು ಆಡಿಯನ್ಸ್. ಸೊ ವಿ ಗಾಟ್ ಕ್ಲೋಸ್ ಟು 72 lakhs views on that and more than 1.5 lakhs likes ಬಂತು. ಸೊ ಆಮೇಲೆ ಇನ್ವೆಸ್ಟರ್ಸ್ ಕೇಮ್ ಫಾರ್ವರ್ಡ್ ಅಂಡ್ ದೇ ಸೆಡ್ ದಟ್ ಈ ಥರ ಒಂದು ಫ್ರೆಶ್ ಕಂಟೆಂಟ್ ಇದ್ರೆ ಚೆನ್ನಾಗಿರುತ್ತೆ ಮಾಡಿ ಅಂದ್ಬಿಟ್ಟು ದೇ ಎನ್ಕರೇಜ್ಡ್ ಅಸ್ ಟು ಡೂ ದಿಸ್. ಸರ್ ಇವಾಗ ವ್ಯೂಸು ಲೈಕ್ಸ್ ಮೇಲೆ ನಿಮಗೆ ಟಿಕೆಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆಂಟ್ ಇದೆಯಾ? ವ್ಯೂಸ್ ನೋಡೋದು ಅಥವಾ ಸಬ್ಸ್ಕ್ರೈಬ್ ಮಾಡೋದು ಅಥವಾ ಲೈಕ್ ಮಾಡೋ ಜನಗಳೇ ಬೇರೆ, ಥಿಯೇಟರ್ಗೆ ಅಥವಾ ಮಲ್ಟಿಪ್ಲೆಕ್ಸಲ್ಲಾಗಲಿ ಸಿನಿಮಾ ನೋಡೋ ವೀಕ್ಷಕರೇ ಬೇರೆ. ಸೊ ಅದನ್ನು ಯಾವ ಥರ ನೀವು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ? ಸೊ ಅದಕ್ಕೆ ಮೇಡಮ್ ವಿ ಟುಕ್ ಅ ರಿಸ್ಕ್ ಆ್ಯಕ್ಚುಲಿ. ದಟ್ಸ್ ಅ ಗುಡ್ ಕ್ವೆಶನ್. ವಿ ಟುಕ್ ಅ ರಿಸ್ಕ್. ಸೊ ಎಂಟೈರ್ ಮೂವಿನ ಒಂದು ಬಜೆಟ್ ಒಳಗಡೆ ಕಂಪ್ಲೀಟ್ ಮಾಡಿದ್ವಿ ಬಿಕಾಸ್ ವಿ ನೋ ಇಟ್ಸ್ ಅ ರಿಸ್ಕಿ ಮೂವಿ ಅಂತ.
ಸೊ ಅದೇ ವೆನ್ ವಿ ಪಿಸ್ಟ್ ಇನ್ ಟು ದ ಡಿಸ್ಟ್ರಿಬ್ಯೂಟರ್ ಎವ್ರಿಬಡಿ ಸೆಡ್ ದಟ್ ಸರ್ ಈ ಸಿನಿಮಾಲಿ ರಿಸ್ಕ್ ಇದೆ ಆ್ಯಂಡ್ ಇದೆಲ್ಲರೂ ಕನೆಕ್ಟ್ ಆಗುತ್ತಾ ಗೊತ್ತಾಗ್ತಾ ಇಲ್ಲ ಬಟ್ ಪೀಪಲ್ ಹೂ ಎವರ್ ಸಾ ದ ಮೂವಿ ದೇ ಲವ್ಡ್ ಇಟ್ ಆ್ಯಂಡ್ ದೇ ಸೆಡ್ ದಟ್ ಓಕೆ ಟ್ರೈ ಮಾಡೋಣ ಎಲ್ರಿಗೂ ಒಂದು ದೇ ಕ್ಯಾನ್ ಸಿ ದೆಮ್ಸೆಲ್ಫ್ ಆನ್ ಸ್ಕ್ರೀನ್ ಅಂತ ಒಂದು ಟಾಕ್ ಬಂತು. ಸೇಮ್ ಕಂಟೆಂಟಿಗೆ ಯೂಟ್ಯೂಬಲ್ಲಿ ಎಷ್ಟು ಅರ್ನ್ ಮಾಡಿದ್ದೀವಿ ಸೇಮ್ ಕಂಟೆಂಟ್ ವಾಟ್ ಎವರ್ ವಿ ಇನ್ವೆಸ್ಟೆಡ್ ವಿ ಗಾಟ್ ಇಟ್ ಹೌ ಮಚ್ ವಿ ಇನ್ವೆಸ್ಟೆಡ್ 7 lakhs ವಿ ಗಾಟ್ ಇಟ್. ಆರ್ಟಿಸ್ಟ್ ಆಯ್ಕೆ ಹೆಂಗಾಯ್ತು ಸರ್, ಇವರಿಬ್ಬರ ಆಯ್ಕೆ ಹೇಗಾಯ್ತು ಅಂತ? We started releasing audition posters, madam. So you were not through, and she approached us, and then she didn't clear the audition, and then she went back. We started looking for other because ಒಂದು ತರ ಒಂದು physically ಒಂದು requirement ಬೇಕಾಗಿತ್ತು ಮನುಷ್ಯ ಕ್ಯಾರೆಕ್ಟರ್ಸ್ಗೆ. And then after 2 months again she called me and said, ಯಾರು ಸಿಕ್ಕಿದ್ರೆ have you found your girl? I said no. Shall I try again? Okay, ಬನ್ನಿ ಅಂತ. Then she came back, she tried. She couldn't clear that and she went back. After 2 months, we are still looking for it. And third time, why don't you just give me something that I know how to do that? And then I was like, okay, fine, idu beda. You do the most emotional part of the movie and very tough. She nailed that character. Then I understood that okay, she's Monisha and like we moved forward with that. And Shujinit came through our contacts also. So it's like hire the character and train the skill and then they both are like that. ಇಂಥ ಕಂಟೆಂಟ್ ಓಟಿಟಿಗೆ ಎಷ್ಟು ಸೂಟ್ ಆಗುತ್ತೆ? 100% ಆಗುತ್ತೆ ಸರ್. ಬಿಸ್ನೆಸ್ ಆಗಿದೆ ಇಲ್ಲ ಸರ್, ನಾಟ್ ಯೆಟ್. ವಿ ಜಸ್ಟ್ ವಾಂಟ್ ಟು ಸಿ ಹೌ ದ ಥಿಯೇಟ್ರಿಕಲ್ ರೆಸ್ಪಾನ್ಸಸ್ ವಿಲ್ ಬಿ. ಆ್ಯಂಡ್ ಸರ್ ನಿಜವಾಗ್ಲೂ ದ PVR ಸ್ಪೋಕ್ ಪರ್ಸನ್ ಟೋಲ್ಡ್ ಮಿ ದ್ಯಾಟ್ ಈ ಸಿನಿಮಾ ಇಟ್ ಲುಕ್ಸ್ ಲೈಕ್ ಅ ಸ್ಲೋ ಪಾಯ್ಸನ್, ಒಂದು ಸ್ಲೋ ಕಂಟೆಂಟ್ ಥರ ಇದೆ. ಈ ಟೈಮಿಗೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಆ್ಯಪ್. ಈ ಥರ ಕಂಟೆಂಟ್ಸ್ ಜನ ದೇ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಇಟ್. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಅಕಾರ್ಡಿಂಗ್ಲಿ ವಿಲ್ ಮೂವ್ ಫಾರ್ವರ್ಡ್ ಅಂದ್ಬಿಟ್ಟು ಒಂದು ವೆರಿ ಲಿಮಿಟೆಡ್ ಥಿಯೇಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. 25 theaters we kept it as. All PVR. Yes. No sir, there are others also getting into it. Our multiplexes they are tying up with. ಸಿಂಗಲ್ ಸ್ಕ್ರೀನ್ ಯಾವುದಿಲ್ವಾ? Yaudilla sir. As of now, no. In case the movie gets the traction, I think there will be a chance. ಯಾವಾಗ ರಿಲೀಸ್? Sir, September 4th release sir. ಓಕೆ, ಥ್ಯಾಂಕ್ ಯು ನಿರ್ದೇಶಕರೇ ವಿಮಲ್ ರಾಜ್ ಸರ್, ಧನ್ಯವಾದಗಳು ಸರ್. DOP ಅವ್ರನ್ನ ಮಾತಾಡಿಸಿ ಆಮೇಲೆ ಅವ್ರನ್ನ ಮಾತಾಡಿಸ್ತೀವಿ. ಅದೇ ಸರ್, ಅದೇ ಹೇಳೋಣ ಅಂತ ಹೊರಟೆ ಸರ್. ಥ್ಯಾಂಕ್ ಯು ಸೋ ಮಚ್ ವಿಮಲ್ ರಾಜ್ ಸರ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ರಿಲೀಸ್ಗೆ, ಮೊದಲ ಸಿನಿಮಾಗೆ ಒಳ್ಳೇದಾಗಲಿ. DOP ಸರ್, ನಾನು ಫಸ್ಟ್ ಹೇಳಿದೆ ಒಳ್ಳೆ ವಿಜುವಲ್ಸ್ ಕೊಟ್ಟಿದ್ದೀರಿ ಅಂತ. ನಮ್ಮ ಸರ್ ನಿಮ್ಮನ್ನ ಹೀರೋ ಅಂತ ಹೇಳಿದ್ರು. ಸೊ ಏನು ಹೇಳೋದಕ್ಕೆ ಬಯಸ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂడి అందరికీ. ಕನ್ನಡ ಮಾತಾಡ್ತೀನಿ. ನಮ್ಮ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್ ಗುಡ್ ಆಫ್ಟರ್ನೂನ್ ಆಯಿತು. ಹೌದಾ ಸರ್? ಸರ್ ವಿಜುವಲ್ಸ್ ಎಲ್ಲ ನೋಡಿದಿರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಓಕೆ, ಸೊ ಹೀರೋ ಅಂತ ಹೇಳಿದ್ರಲ್ಲ ಇನ್ನು. ಅದೇ ಸರ್, ಅವ್ರಿಗೆ ಇಷ್ಟ ಆಯಿತು. ಓಕೆ ಸ್ವಲ್ಪ ಏನ್ ಗೊತ್ತೇನ್ರಿ? ಸರ್. ಪಲ್ಲವಿ ಬಾಲು ಮಹೇಂದರ್ ಅವ್ರನ್ನ ತೋರಿಸಿದ್ದಾರೆ. ಓಕೆ 80s ನಲ್ಲಿ. ಓಕೆ ಮಣಿರತ್ನಂ ಅವ್ರ ಸಿನಿಮಾ. ಹೌದು. ಸ್ವಲ್ಪ ನೆನಪು ಬರುತ್ತೆ. ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ ಸರ್, ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ. ಯಾಕಂದರೆ ಒಂದು ಸೀನು ಎಲ್ಲ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ದೀವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವು ಏನೋ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜ್. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಫಸ್ಟ್ ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಬಟ್ ನೀವೆಲ್ಲ ಸಪೋರ್ಟ್ ಮಾಡಿ ಸರ್. ಚಿಕ್ಕ ಸಿನಿಮಾ ಮಾಡಿದ್ವಿ, ಟ್ರೈ ಮಾಡಿದ್ವಿ. ನೀವೆಲ್ಲ ಸಪೋರ್ಟ್ ಮಾಡಿ ನಾವು ಬ್ಲೆಸ್ ಮಾಡಬೇಕಾಗುತ್ತೆ ಸರ್. ಇಲ್ಲ ಸರ್, ನಾವು ತೆಲುಗಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್ ಅಂತ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದ್ದೀನಿ. 4 Walls ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅಜಿತ್ ಸರ್ದು. ದಿಸ್ ಈಸ್ 3rd ಮೂವಿ ಸರ್. ಬ್ಲೌಸ್ ಶಾರ್ಟ್ಸ್ ಎಷ್ಟು ತೆಗೆದಿದ್ದೀರಿ ಸರ್? ಬ್ಲೌಸ್ ಶಾರ್ಟ್ಸ್ ಎಷ್ಟು ತೆಗೆದಿದ್ದೀರಿ?
ಕ್ಲೋಸೆಸ್ಟ್ ಶಾರ್ಟ್ಸ್ ಎಷ್ಟು ಇದರಿಂದ Closest- ಅದೇ ಜಾಸ್ತಿ ಇದೆ ಕ್ಲೋಸ್ ಶಾರ್ಟ್ಸ್ ಕ್ಲೋಸಪ್ ಶಾರ್ಟ್ಸ್. ಕ್ಲೋಸಪ್ ಶಾರ್ಟ್ಸ್ ಇಲ್ಲ ಕ್ಲೋಸಪ್ ಶಾರ್ಟ್ಸ್ಗೆಲ್ಲ ನಾವು ಅದೇ ಸರ್ ನಾವು ಟೈಮ್ ನೋಡಿಕೊಂಡು ಮಾಡಿದ್ವಿ ಸರ್. ಏನಕ್ಕೆ ಆರ್ಚ್ ಲೈಟ್ ಅಂದರೆ ಸಮ್ ಜನ ಇರಲ್ಲ, ಬಟ್ ಅದಕ್ಕೆ ಚಿಕ್ಕದು ಒಂದು 4x4 ಸೈಜ್ ಒಂದು ಇದಿದೆ, ಅದೆಲ್ಲ ನಾವು ಪ್ಲಾನ್ ಮಾಡಿದ್ವಿ ಸರ್. ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ಬಟ್ ಅದೆಲ್ಲ ಕಾಣಿಸ್ತಾ ಇದೆ ಫಿಲ್ಮ್ ಇದ ಮೇಲೆ. ಸರ್, ಈಗ ಮೆಟ್ರೋ ಟ್ರೈನ್ ಇನ್ಸೈಡ್ ಅಲ್ಲಿ ಮಾಡಿದ್ದೀರಾ, ಸಮಸ್ಯೆಗಳೇನಾಗಿಲ್ಲ? ಇಲ್ಲ, ಅದು ಮೊಬೈಲ್ ಎಲ್ಲ ಶೂಟ್ ಮಾಡಿದ್ದೀವಿ. ಮೊಬೈಲ್ಗೆ ಏನು ಪ್ರಾಬ್ಲಮ್ ಇಲ್ಲ ಅವರು ಅಲ್ಲ ಹೇಳ್ದಿರಲ್ಲ ಡೈರೆಕ್ಟರ್ ಮೊಬೈಲ್ ಅದೇ ಎಲ್ಲಿ ಸರ್? ಇಲ್ಲ, ಈ ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಇದೆ ಸರ್, ಅದೆಲ್ಲ ಪೇ ಮಾಡಿದ್ವಿ. ಪಾರ್ಕ್ಸ್ಗೆಲ್ಲ ನಾವು ಅದೆಲ್ಲ ಮಾಡಿ ರೋಡ್ಸ್ ಅಲ್ಲೆಲ್ಲ ಪೊಲೀಸರ ಪರ್ಮಿಷನ್. ಹಾಂ, ಅದೆಲ್ಲ ಚಿತ್ರಕಲಾ ಪರಿಷತ್ ಸರ್ ಅದು ಅದು MG ರೋಡ್ ಎಲ್ಲ ಫ್ರೀ ಸರ್. ಹೌದು ಸರ್. ಇನ್ಕ್ಲೂಡಿಂಗ್ ಪ್ರೋ ಮ್ಯಾಕ್ಸ್ ಬೇರೆ ಪೋರ್ಷನ್ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ? ಸೋನಿ A7S III ಸರ್. ಓಕೆ. ಸಿನಿಮಾ ನೋಡಿದ್ಮೇಲೆ ನೀವು ಮೆಟ್ರೋದವ್ರು ಸಿನಿಮಾ ತೋರಿಸಿ ಮಾತಾಡಿಸ್ತಾರೆ. ನಮ್ಮ ಹತ್ರ ಆಲ್ಟರ್ನೇಟಿವ್ 10 ಶಾರ್ಟ್ ಇದೆ ಸರ್. ಎಲ್ಲ ಬ್ಯಾಕಪ್ ಇಟ್ಕೊಂಡಿದ್ದೀನಿ ಸರ್, ನೋಡೋಣ ಏನಾಗುತ್ತೆ. ಅರ್ಲಿ ಮಾರ್ನಿಂಗ್ ಒಂದು 10 ಶಾರ್ಟ್ ಮಾಡಿ ಪರ್ಮಿಷನ್ ಕೊಡ್ತಾರೆ ಬಟ್ ನಾವೆಲ್ಲ ಚಿಕ್ಕ ಬಡ್ಜೆಟ್ ಇಲ್ಲ ಸರ್. ಅಲ್ಲ, ವಿದೌಟ್ ಪರ್ಮಿಷನ್ ಅಲ್ಲಿ ನೀವು ಮಾಡಿದಾಗ ಸಮಸ್ಯೆಗಳಾಗುತ್ತೆ ಸಮ್ಟೈಮ್ಸ್. ಇಲ್ಲ, ಈಗ ಏನಂದ್ರೆ ಈಗ ಮೊಬೈಲಲ್ಲಿ ನಾವೇನೋ ಮಾಡ್ತಾ ಇದೀವಿ, ಅದೆಲ್ಲ ಈಗ ರೀಲ್ಸ್ ಅಲ್ಲೆಲ್ಲ ಬರ್ತಾ ಇದೆ. ಬಟ್ ಇದು ಫ್ಯೂಚರ್ ಫಿಲ್ಮ್, ಏನೋ ಅಬ್ಜೆಕ್ಷನ್ ಮಾಡ್ಬೋದಾ ಏನೋ ಗೊತ್ತಿಲ್ಲ. ಬಟ್ ಇಟ್ಸ್ ಕಾಲ್ಡ್ ಚೀಟಿಂಗ್ ಶಾರ್ಟ್ಸ್. ಪ್ಯೂರ್ಲಿ ಚೀಟಿಂಗ್ ಶಾರ್ಟ್ಸ್, ನೋ ಇಶ್ಯೂಸ್. ನೋಡೋಣ ಏನು. ಪರ್ಸನಲಿ ಏನು ಕಮೆಂಟ್ ಏನು ಮಾಡಿಲ್ಲ. ಸೊ 16+ ಕೊಟ್ಟಿದ್ದಾರೆ ಸರ್. ಸೊ ಪರ್ಸನಲಿ ದೇ ಡಿಡ್ಂಟ್ ಕಮೆಂಟ್ ಆನ್ ದ ಮೂವಿ. ದೆರ್ ಇಸ್ ಅ ಸಾಂಗ್ ವೇರ್ ಲಿವ್ ಇನ್ ರಿಲೇಶನ್ಶಿಪ್ ಥರ ಒಂದು ಸಾಂಗ್ ಬರುತ್ತೆ, ಅದಕ್ಕಿಂತ 16+ ಕೊಟ್ಟಿದ್ದಾರೆ ಸರ್. ಹೌದು ಸರ್, ಅದು ಒಂದೇ ಸಾಂಗ್ ಅವ್ರಿಗೆ ಹೊಡೆದಿತ್ತು. ಸೊ ಆಲ್ ಅದರ್ ಪ್ಲೇಸಸ್ ವೇರ್ ದೆರ್ ಇಸ್ ನೋ ರೊಮ್ಯಾನ್ಸ್ ಆ ಥರ ಏನಿಲ್ಲ, ಬಟ್ ಆ ಒಂದು ಸಾಂಗ್ಗೋಸ್ಕರ ಕೊಟ್ಬಿಟ್ಟು 16+. ಎರಡನೇ ಸರಿ ಸೆನ್ಸಾರ್ ಮಾಡಿಸಿ ಫಸ್ಟ್ DVR ಸೆನ್ಸಾರ್ ಮಾಡಿದ್ರು. ಹೌದು ಸರ್, ಅವರು ದೇ ಸಾ ಎವ್ರಿಥಿಂಗ್. ಅದೇ ನಾವು ಅನ್ಕೊಂಡಿದ್ವಿ ಹೆಂಗಿದ್ರೆ ಒಂದು 10 ಮಿನಿಟ್ಸ್ ಕಟ್ ಮಾಡಕ್ಕೆ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಅವ್ರೇನು ಹೇಳಿಲ್ಲ ಆ ಥರ. ಥ್ಯಾಂಕ್ ಯು DOP ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ಇನ್ನಷ್ಟು ಸಿನಿಮಾಗಳು ಕನ್ನಡದಲ್ಲಿ ತಮಗೆ ಸಿಗಲಿ. ಆ್ಯಂಡ್ ಅಶ್ವಿನಿ ಅವ್ರನ್ನ ಮಾತನಾಡ್ಸೋಣ. ಸೊ ಅಶ್ವಿನಿ ಅವ್ರನ್ನ ಎದುರು ಫಸ್ಟ್ ನೋಡಿದಾಗ ಈ ಥರ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾರ್ತ್ ಇಂಡಿಯನ್ ಗರ್ಲ್ ಅಂದಿದ್ರು, ಏನು ಭಾಷೆ ಇರುತ್ತೆ ಏನು ಅಂತ, ಬಟ್ ಸಾಂಗ್ಸ್ ಎಲ್ಲ ನೋಡಿದಾಗ, ಟ್ರೈಲರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸಿದ್ದೀರಿ. ಸೊ ಏನು ಹೇಳ್ತೀರಿ? ಹಾಯ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು, ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೌ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. ಆಲ್ದೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ Kannada or as the character speaks, but in real life I'm totally opposite that. And that is why I accepted to do the film, because ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. That's all I would like to say as of now. ನೀವು ಬಾಳೆಲೆ ಊಟ ಮಾಡ್ತೀರಾ ತಾನೆ? Yes sir, definitely. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನಿಂಗ್. Yes sir. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂ ಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. No, not like that, sir. No, I don't want that. ಏನಾದರೂ ಪ್ರಶ್ನೆ ಇದೆಯಾ? ಅಷ್ಟೇನಾ? ಹೀರೋ ಅಶ್ವಿನಿ, Thank you so much. ತುಂಬ ಚಾಲೆಂಜಸ್. I think, like sir said, I was little good with the emotional scenes comparatively to the fun scenes. So ನನಗೆ ನಗೋದು ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಬಟ್ ಐ ಡಿಡ್ ಟ್ರೈ ಮೈ ಬೆಸ್ಟ್. ಐ ಲರ್ನ್ ಅ ಲಾಟ್. ತುಂಬ ಕಲ್ತ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಐ ಹ್ಯಾವ್ ಪರ್ಫಾರ್ಮ್ ಇನ್ ದಿಸ್ ಮೂವಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ನೀವು ಇಲ್ಲೇ ಇರೋದಾ ಅಥವಾ
ಮ್ಯಾಂಗ್ಳೂರಲ್ಲೇನಾ? ಇಲ್ಲ, ನಾನು ಉಡುಪಿ ಅವಳು. ಐ ಸ್ಟೇ ಇನ್ ಬ್ಯಾಂಗ್ಳೂರ್. ಬೇರೆ ಪ್ರಾಜೆಕ್ಟ್ಸ್ ಅಲ್ಲ ಇಲ್ಲಾಂದ್ರೆ ಬೆಂಗಳೂರು ಚೆನ್ನಾಗಿ ಇವಾಗ ಐ ಹ್ಯಾವ್ ಗಾಟ್ ಎ ಸೆಟ್ ಆಫ್ 5 writers. They're writing ಎಲ್ಲ a ಒಂದೇ. story and we are in talks for 2 other films too. ಥ್ಯಾಂಕ್ ಯು. Sorry? He is in our production. As in, I think I just motivated him a little, pushed him to go forward with it without taking much of a tension. ಥ್ಯಾಂಕ್ ಯು ಅಶ್ವಿನಿ, ಆಲ್ ದ ವೆರಿ ಬೆಸ್ಟ್. Thank you so much. ಮತ್ತಷ್ಟು ಪಾತ್ರಗಳು ಸಿಗ್ಲಿ. Thank you. ಆ್ಯಂಡ್ ನಮ್ಮ ಹೀರೋ, ಚಾಕ್ಲೇಟ್ ಹೀರೋ ಸುಜನ್ ಶೆಟ್ಟಿ ಅವರು. ಸೊ ಅವರೇ ಪಾಪ ಅವ್ರ ಸ್ಕ್ರೀನಲ್ಲಿ ಪರ್ಫಾರ್ಮ್ ಮಾಡಿರೋದು ನೋಡಿ ಅಲ್ಲಿ ಕೂತ್ಕೊಂಡು ನಗ್ತಾ ಇದ್ರು. ಏನಕ್ಕೆ ನಗು ಬಂತು ಅಂತ ಗೊತ್ತಿಲ್ಲ. ಸುಜನಿತ್ ಏನು ಹೇಳ್ತೀರಿ ಆ ಡೇಟ್ ಬಗ್ಗೆ? ಸೊ ಆ್ಯಕ್ಚುಲಿ ಇದು 3rd ಫಿಲ್ಮ್ ಅಲ್ವಾ ನಿಮ್ಮದು? ಲಾಫಿಂಗ್ ಬುದ್ಧ, ಹೋಪ್ ಆದಮೇಲೆ ಇಟ್ಸ್ ಹೀರೋ ಆಗಿ ಕಂಪ್ಲೀಟ್ ಆಗಿ ಆ ಡೇಟ್ ಫಸ್ಟ್ ಸಿನಿಮಾ. ಏನು ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಅವನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ. ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಎರಡು ಸಿನಿಮಾ ನಂತರ 3ನೇ ಸಿನಿಮಾ ಅಂದರೆ ಈ ಸಿನಿಮಾ ನಿಮಗೆ ಯಾವ ರೀತಿ ಒಂದು ಚೇಂಜ್ ಕೊಡೋಕ್ಕೆ ಸಾಧ್ಯ? ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನನಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದೆ. ಇದು ದಿಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮಿ ಅಂತ ಹೇಳ್ಬೋದು ಸರ್. ಅಲ್ಲಿ ದುಡ್ಡು ಯಾವ ಇಲ್ಲಾಗಿದೆ ತಾನೆ? ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲ ಮೇಡಮ್, ಲಾಸ್ಟ್ ಡೀಲ್ ವರ್ಕೌಟ್ ಆಗಿಲ್ಲ. ಬಾಸ್ 5 ಕೊಡಿ.